ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋವನ್ನು ತಂದಿದ್ದೀನಿ. ಆ ವೀಡಿಯೋ ಏನು ಅಂತ ನೋಡೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ ಅದನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಇನ್ನು ವೀಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇವತ್ತು ನಮ್ಮ ರಾಕಿಂಗ್ ಸ್ಟಾರ್ ಅವರ ಬರ್ಡೇ. ಸೊ ವಿಶ್ ಯು ಹ್ಯಾಪಿ ಬರ್ಡೇ ಟು ರಾಕಿಂಗ್ ಸ್ಟಾರ್. KGFನ ಮುಖಾಂತರ ನಮ್ಮ ಸ್ಯಾಂಡಲ್ವುಡ್ನ ಇಡೀ ದೇಶನೇ ಮಾತಾಡೋ ಹಾಗೆ ಮಾಡಿದ್ರು. ಸೊ ಅದಕ್ಕೊಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಟು ನಮ್ಮ ರಾಕಿಂಗ್ ಸ್ಟಾರ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಸ್, ನಾನು ಈ ಹಿಂದೆ ನಿಮ್ಗೊಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದೇನಪ್ಪ ಅಂತಂದರೆ ರಜನಿಕಾಂತ್ ಅವರ ಪೇಟಾ ಚಿತ್ರ ಬಂದು ಕನ್ನಡದಲ್ಲಿ ಡಬ್ಬಿಂಗ್ ಆಗಿ ರಿಲೀಸ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಸಿಕ್ಕಿದೆ. ಅದೇನಪ್ಪ ಅಂತಂದರೆ ರಜನಿಕಾಂತ್ ಅವರ ಪೇಟಾ ಚಿತ್ರ ಬಂದು ತೆಲುಗು, ತಮಿಳು, ಹಿಂದಿ ಇದ್ರ ಜೊತೆಗೆ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಸ್ವಲ್ಪ ಲೇಟಾಗಿ ರಿಲೀಸ್ ಆಗ್ತಾ ಇದೆ. ಅದು ಯಾವಾಗಪ್ಪ ಅಂತಂದರೆ ಈ ಜನವರಿ 11ಕ್ಕೆ ಪೇಟಾ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಅದಾದ ನಂತರ 2 ವಾರಗಳ ನಂತರ ಕನ್ನಡದಲ್ಲಿ ಡಬ್ಬಾಗಿ ಕನ್ನಡ ವರ್ಷನ್ನು ರಿಲೀಸ್ ಆಗುತ್ತಂತೆ. ಸೊ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಇದು ತುಂಬ ಜನ ರಜನಿಕಾಂತ್ ಸರ್ ಅವರ ಫ್ಯಾನ್ಸ್ಗೆ ಖುಷಿ ಕೊಡುವಂಥ ವಿಚಾರ. ಅದೇನಪ್ಪ ಅಂತಂದರೆ ರಜನಿ ಸಾರೇ ಸ್ವತಃ ಈ ಚಿತ್ರಕ್ಕೆ ಡಬ್ಬಿಂಗನ್ನು ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ. ಸೊ ಇದನ್ನು ಕೇಳಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಸಾಕಷ್ಟು ಜನಕ್ಕೆ ಈ ವಿಷಯ ಖುಷಿ ಕೊಟ್ಟಿದೆ. ಸೊ ಓವರಾಲ್ ಆಗಿ ಹೇಳ್ಬೇಕಂತಂದರೆ ಪೇಟಾ ಚಿತ್ರ ಬಂದ್ಬಿಟ್ಟು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಡಬ್ಬಿಂಗ್ ಜೊತೆಗೆ. ಆ್ಯಂಡ್ ಇದರಲ್ಲಿ ಸ್ವತಃ ರಜನಿಕಾಂತ್ ಅವರೇ ಡಬ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ಖುಷಿ ವಿಚಾರ. ಸೊ ನೋಡೋಣ ಯಾವ ರೀತಿ ಡಬ್ಬಿಂಗು ಕನ್ನಡದಲ್ಲಿ ಸಕ್ಸಸ್ ಆಗುತ್ತೆ ಆ್ಯಂಡ್ ಡಬ್ಬಿಂಗ್ ಯಾವ ರೀತಿ ಮಾಡಿರ್ತಾರೆ ಅನ್ನೋದು ಒಂದು ಕುತೂಹಲ ಇದೆ. ಆ್ಯಂಡ್ ಸಾಕಷ್ಟು ಜನ ಡಬ್ಬಿಂಗ್ ಮೂವಿನ ಇಷ್ಟಪಡ್ತಾಯಿಲ್ಲ ಆ್ಯಂಡ್ ಸ್ವಲ್ಪ ಜನ ಡಬ್ಬಿಂಗ್ ಮೂವಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂಥರ ಚರ್ಚೆ ಯಾವಾಗಲೂ ಇದ್ದೇ ಇರುತ್ತೆ, ಡಬ್ಬಿಂಗ್ ಪರ ವಿರೋಧ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಆ್ಯಂಡ್ ನೀವು ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಇಲ್ವಾ? ಸೊ ದಯವಿಟ್ಟು ನಿಮ್ಮ ಒಪಿನಿಯನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಸೊ ಅದರಲ್ಲಿ ಸಹ ಫಾಲೋ ಮಾಡಿ. ಆ್ಯಂಡ್ ನಂದು ಇನ್ನೊಂದು ಸೆಕೆಂಡ್ ಚಾನಲ್ ಇದೆ, ವ್ಲಾಗ್ ಕನ್ನಡಿಗ ಅಂತ. ಸೊ ಅದರಲ್ಲೂ ಸಹ ನಾನು ವ್ಲಾಗ್ ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ. ಸೊ ಆ ಚಾನಲ್ ಲಿಂಕು ಕಮ್ಯುನಿಟಿ ಟ್ಯಾಬಲ್ಲಿದೆ. ಸೊ ಒಂದು ಸಲ ಚೆಕ್ ಮಾಡಿ ಆ್ಯಂಡ್ ವೀಡಿಯೋಸ್ ಎಲ್ಲ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.